ಹತ್ತರಿಂದ ನೋಡ್ಕೊಳ್ಳಿ, ನೀರು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಾವು ಇವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇರೋದು ತಮಿಳುನಾಡಲ್ಲಿರೋ ಹೊಗೇನಕಲ್ ಫಾಲ್ಸ್ ಹತ್ರ. ನಾನು ರಾತ್ರಿ ಪ್ಲಾನ್ ಮಾಡಿ ಎಲ್ಲರೂ ಹೊಗೇನಕಲ್ ಫಾಲ್ಸ್ಗೆ ಬಂದ್ಬಿಟ್ವಿ. ಅಂದರೆ ಸಡನ್ ಪ್ಲಾನೇ. ಒಂದು 12:45 1 ಗಂಟೆಗೆ ಬಿಟ್ವಿ. ನಮಗೆ ಇಲ್ಲಿಗೆ ಬರೋಷ್ಟೊತ್ತಿಗೆ 5 hours ಆಯಿತು. ಅಂದರೆ 4:30 5 ಹಂಗೆ ಬಂದ್ವಿ. ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದು 7 o'clock ಓಪನ್ ಆಯಿತು. ಈಗ ಇಲ್ಲಿದ್ದೀವಿ ನೋಡಿ, ಹಿಂದೆ ಎಲ್ಲ ಕಾಣ್ತಾ ಇರ್ಬೋದು ನೀರೆಲ್ಲ ನಿಮಗೆ. ಸೊ ನಿಮಗೆ ಬನ್ನಿ ಇವತ್ತು ಈ ಹೊಗೇನಕಲ್ ಫಾಲ್ಸ್ನ ನಾವು ಎಕ್ಸ್ಪ್ಲೋರ್ ಮಾಡೋಣ. ಆ ರೇಂಜ್ಗೆ ಏನಿಲ್ಲ, ಚಳಿಗಾಲದಲ್ಲಿ ಬಂದಿರೋದ್ರಿಂದ ನೀರೆಲ್ಲ ತುಂಬ ಕಡಿಮೆ ಇದೆ, ಸ್ವಲ್ಪ ಗಲೀಜು ಇದೆ. ಅಂಡ್ ಗೈಸ್, ಇಲ್ಲಿ ಏನು ಸ್ಪೆಷಲ್ ಏನು ಗೊತ್ತಾ, ಮಸಾಜ್ ಮಾಡ್ತಾರೆ. ಒಬ್ಬರಿಗೆ ಮಸಾಜ್ಗೆ 400 rupees. ಅಂದರೆ ಇದೆಲ್ಲ ಗೌರ್ಮೆಂಟ್ ಅಂಡರಲ್ಲೇ ಬರುತ್ತೆ. ಬೇಡ ಆಯಿಲ್ ಮಸಾಜ್ ಏನು ಬೇಡ. ನೋಡ್ಬೋದು ನೀರೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗೋಗಿದೆ. ಅಲ್ಲಿ ಬೋಟಿಂಗ್ ಹೋಗ್ತಿದ್ದದೆ. ಇಲ್ಲಿ ಸ್ನಾನ ಮಾಡ್ಕೊಳ್ಬೋದು. ಆ್ಯಂಡ್ ಮಸಾಜ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ತಾರೆ. ಆಯಿಲು ನಾವೇ ಕೊಡಿಸ್ಬೇಕಂತೆ. ಆಯಿಲ್ ಕೊಡಿಸಿದ್ರೆ ಅವ್ರು ನಮ್ಗೆ ಬರೀ ಮಸಾಜ್ ಮಾಡೋದಕ್ಕೆ 400 rupees ಕೊಡ್ತಾರೆ. ಬನ್ನಿ ನಿಮಗೂ ತೋರಿಸ್ತೀನಿ ಮಸಾಜ್ ಎಲ್ಲಿ ಹಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಚೆನ್ನಾಗಿ ಮಾಡ್ತಾರಂತೆ ನೋಡಿ. ನೀರೆಲ್ಲ ಏನಿಲ್ಲ, ಎಲ್ಲ ಬಂಡೆಗಳೇ ಕಾಣ್ತೈತೆ ನೋಡಿ. ಇಲ್ಲಿ ಮಸಾಜ್ ಮಾಡ್ತಿದ್ದಾರೆ. ನಮ್ಮ ರೂಮವ್ರು ಆ ಕಡೆ ಇದ್ದಾರೆ, ತೋರಿಸ್ತೀನಿ ಆಮೇಲೆ. ನೋಡಿ ಇಲ್ಲಿ ಮಸಾಜ್ ಮಾಡ್ತಿದ್ದಾರೆ, ಹಿಂಗೆ ಮಾಡ್ತಾರೆ. ಒಬ್ಬರಿಗೆ 400 rupees. ಆಯಿಲ್ ನಮ್ಮದೇ ಇರಬೇಕು, ಇಲ್ಲಾಂದರೆ ಅವರು ಬೇರೆ ಆಯಿಲಲ್ಲಿ ಮಾಡಿಬಿಡ್ತಾರೆ. ಅದರಿಂದ ಇನ್ಫೆಕ್ಷನ್ ಏನಾದರೂ ಆದರೆ ಕಷ್ಟ ಆಗುತ್ತೆ. ನಮ್ಮ ರೂಮ್ ಅವರು ಎಲ್ಲೂ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ನೋಡಿ ಇಲ್ಲಿ ಯುವರಾಜ್ ಬರ್ತಾ ಇದ್ದಾನೆ ಆಲ್ರೆಡಿ. ಅಮ್ಮಾಜಿ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಡಿಸ್ಕಷನ್ ನಡೀತಾ ಇತ್ತು. ಅವರಿಬ್ರು ಏನು ಒಪ್ಕೊಂತ ಇಲ್ಲ ಇನ್ನ. ಏಕೆ ನೋಡಿ ಸರ್, ಇಬ್ರು ಮಸಾಜ್ ಮಾಡ್ಕೊಳ್ಳೋದಕ್ಕೆ ಡಿಸ್ಕಷನ್ ನಡೆಸ್ತಾರೆ. ಒಬ್ಬರಿಗೆ ಒಳ್ಳೆ ಮಸಾಜ್ ಬೇಕಂತೆ, ಬಡ್ಜೆಟ್ ಜಾಸ್ತಿ ಆಯ್ತು ಅಂತ ಇನ್ನು ಡಿಸ್ಕಷನ್ ಅಲ್ಲ. ಅವರು 400 ರೂಪಾಯಿ ಜಾಸ್ತಿ ಆಯ್ತು ಅಂತ ಅಲ್ಲ, ಫುಲ್ ಬಾಡಿ ಫುಲ್ ಆಂಕಲ್ ಎಲ್ಲ ಮಾಡ್ಬೇಕು ಅಂದ್ರೆ 2000. 2000? ನಾರ್ಮಲ್ ಬಾಡಿ ಸುಮ್ಮನೆ ಆಯಿಲ್ ಹಾಕಿ ಮಾಡೋದಕ್ಕೆ 400. ಇಲ್ಲಿ ಟೋಟಲ್ 3 types, 400, 1000, 2000 3 types ಆಫ್ ಮಸಾಜಸ್ ಇದೆ. ಓಕೆ ಬರೀ ಅಲ್ಲ ಬನ್ನಿ ಗೈಸ್, ನಿಮಗೆ ಫಾಲ್ಸ್ ತೋರಿಸ್ತೀನಿ. ಮೇಲೆಯಿಂದ ತೋರಿಸ್ತೀನಿ, ಆ ಕಡೆಯಿಂದ ಬ್ರಿಡ್ಜ್ ಒಂದಿದೆ, ಅಲ್ಲಿಂದ ಆಮೇಲೆ ತೋರಿಸ್ತೀನಿ. ನೋಡಿ ವಾಟರ್, ಎಲ್ಲ ವಾಟರ್ ಇಲ್ಲೇ ಬರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಥರ ಕಾಣುತ್ತೆ. ಆಮೇಲೆ ನೋಡಿ ಎಲ್ಲ ಇಲ್ಲಿ ಹೋಗುತ್ತವೆ ನೀರು, ಅದರಲ್ಲಿ ಬಿದ್ದು ಹಂಗೆ ಹೋಗ್ತಾ ಇರ್ತವೆ. ಅಂಡ್ ನೋಡಿ ಆ ಕಡೆಯಿಂದ ಬರ್ತಾ ಇದ್ದಾವೆ. ಗೈಸ್ ನಿಮ್ಗೆ ಇನ್ನೊಂದೆಲ್ಲ ತೋರಿಸ್ತೀನಿ ನೋಡಿ. ಆಗಲೇ ಹೇಳಿದ್ನಲ್ಲ ನೀರೆಲ್ಲ ತುಂಬ ಕಡಿಮೆ ಆಗೋಗಿದೆ ಅಂತ ಹೇಳಿ. ನೋಡಿ ಎಲ್ಲಿದ್ದಾವೆ ನೀರು ಅಂತ. ಅಂದರೆ ಮೀನಿದ್ದಾವೆ, ಚಿಕ್ಕದಾಗೆಲ್ಲ ಮೀನುಗಳಿದ್ದಾವೆ ಇದರಲ್ಲಿ. ನೋಡಿ ಫುಲ್ ಖಾಲಿ. ಸೊ ಬರೋರು ನೋಡಿಕೊಂಡು ಬನ್ನಿ, ಬಂದು ಡಿಸಪಾಯಿಂಟ್ ಆಗಬೇಡಿ. ನೋಡಿ ಎಲ್ಲ ನೀರು ಫುಲ್ ಕಡಿಮೆ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ಹ್ಯಾಂಗಿಂಗ್ ಬ್ರಿಡ್ಜ್, ಈ ಬ್ರಿಡ್ಜ್ ಏನಿದೆ ಅಲ್ಲ, ಆ ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ 20 rupees per person ಅಂತೆ. ಆಗಲೇ ಅಲ್ಲಿ ನಿಮಗೆ ತೋರಿಸ್ದೆ ನೀರು ಜಿಗಿತಾ ಇತ್ತು ನೋಡಿ. ಇದೆಲ್ಲ ಫುಲ್ ಇರ್ತದೆ, ಮಳೆಗಾಲದಲ್ಲಿ ಫುಲ್ ಹೋಗ್ತಾ ಇರ್ತವೆ. ಇವಾಗೆಲ್ಲ ಖಾಲಿ ಆಗೋಗಿದೆ ನೋಡಿ. ಆಗಲೇ ಆ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ತೋರಿಸ್ತೀನಿ ಬನ್ನಿ. ನೋಡಿ ಏನಿಲ್ಲ ನೋಡಿ. ಈ ಹ್ಯಾಂಗಿಂಗ್ ಬ್ರಿಡ್ಜ್ ಏನಿದೆ ಅಲ್ಲ, ಪರ್ ಪರ್ಸನ್ಗೆ 20 rupees ಅಂತೆ. ಅದ್ರ ಮೇಲೆ ನಿಂತ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ಬೇಕಂತೆ, ಅದಕ್ಕೆ 20 rupees ಅಂತೆ. ನೋಡಿ ಎಲ್ಲ ಒಣಗೋಗಿದಾವೆ ನೀರು, ಇಲ್ಲಿ ಏನೂ ನೀರಿಲ್ಲ. ಅಲ್ಲಿ ಏನಿದೆ ಅಲ್ವಾ, ಅದ್ರ ಒಳಗಡೆ ನೀರು ಹೋಗ್ತಿರ್ತವೆ, ಪಾಸ್ ಆಗ್ತಿರ್ತವೆ. ನೋಡಿ ಅಲ್ಲಿ ಬ್ರಿಡ್ಜ್ ಇದೆ ಅಲ್ಲ, ಆ ಬ್ರಿಡ್ಜಿಗೆ ಈ ಕೊನೆಯಿಂದ ಆ ಕೊನೆ ಅದ್ರ ಒಳಗಡೆ ಇರ್ಬೇಕು. 20 ರೂಪಾಯಿ ಅಷ್ಟೇ ಅಂತೆ. ನನಗೇನು ಹೊರತು ಅನಿಸ್ಲಿಲ್ಲ, ಸೊ ನಾವು ಹೋಗೋಕ್ಕೇನು ಇಷ್ಟಪಡಲಿಲ್ಲ. ಹೋದರೆ ತೋರಿಸ್ತೀನಿ. ಆ್ಯಂಡ್ ಆಗಲೇ ನಿಮ್ಗೆ ಹೇಳಿದ್ಮೇಲೆ ನೀರು ಜಿಗಿತೈತಲ್ಲ, ಅದು ನೋಡೋದಕ್ಕೋಸ್ಕರ ಅದ್ರ ಮೇಲೆ ಹೋಗ್ಬೇಕಷ್ಟೇ. ಅದು ಏನೈತೆ ಹೇಳಿ ಅಲ್ಲಿ ನೋಡೋಕ್ಕೆ ನೀರು ಜಿಗಿಯೋದನ್ನ. ಸೊ ಬನ್ನಿ ಮುಂದೆ ಹೋಗೋಣ. ಬರ್ತಾ ಇದ್ದಾರೆ, ಏನು ಡಿಸೈಡ್ ಮಾಡಿದ್ರೋ ಗೊತ್ತಿಲ್ಲ. ಏನು ಡಿಸೈಡ್ ಮಾಡಿದ್ರು ಶಿಷ್ಯ ಅವರು? ಮಾಡಿಸ್ಕೋತಾರಂತಿಲ್ಲ ಅಂತ. ಬೋಟಿಂಗಾ 1500 rupees ವೇಸ್ಟ್ ಕಣ್ಲಾ, ನೀರೇ ಇಲ್ಲ. ಅವನೇ ವೇಸ್ಟ್ ಅಂತ ಅವನೇ. ಅಲ್ಲಿ ಒಳಗಡೆ ಇನ್ನೊಂದು ಫಾಲ್ಸ್ ಐತಂತೆ. ಹೌದಾ? ನೋಡೋಣ ಬನ್ನಿ. ಇವರು ಹೋಗೋಣ ಅಂತ ಇದ್ದಾರೆ, ಬೇಡ ಅಂದರು. ಸೊ ಬನ್ನಿ ಹೋಗೋಣ. ಈಗ
ಬೋಟಿಂಗ್ ಹತ್ರ ಕೇಳೋಣ ಅಂತ ಹೋಗ್ತಾ ಇದ್ದೀವಿ. ದೋಣಿಗಳಿದ್ದಾವೆ, ತೊಳ್ಳ ದೋಣಿಗಳಿವೆಲ್ಲ. ಇದನ್ನೇನಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾನ ಗೊತ್ತಿದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಬನ್ನಿ ನೋಡೋಣ, ಇಲ್ಲಿ ತೋರಿಸ್ತೀನಿ ಬನ್ನಿ. ನೋಡಿ ಇವರೆಲ್ಲ ಬ್ಲೂ ಕಲರ್ ಹಾಕಿರೋರೆಲ್ಲ ಬೋಟಿಂಗ್ ಅವರೇ. ನೋಡಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನೋಡಿ ಬೋಟಿಂಗ್ಸ್. ನೋಡಿ ಇಲ್ಲಾಗಿದ್ದಾರೆ 1500 rupees ಅಂತ. 1500 rupees 4 person ಓನ್ಲಿ. ಈ ಬರೀ ತಮಿಳಲ್ಲಿ ಹಾಕೋರೆ, ಏನು ಅರ್ಥ ಆಗಲ್ಲ. ಆ 1500 rupees 4 person ಓನ್ಲಿ ಬಿಟ್ರೆ ಏನು ಗೊತ್ತಿಲ್ಲ ಅದ್ರಾಗ ನನಗೆ. ಎಲ್ಲ ಗೂಗಲ್ಗೆ ಹಾಕಿ ಟ್ರಾನ್ಸ್ಲೇಟ್ ಮಾಡ್ಕೋಬೇಕಷ್ಟೆ. ನೋಡಿ ಎಲ್ಲ ಕಡೆಯೂ ತಮಿಳ್. ನಮ್ಮ ಕರ್ನಾಟಕದಲ್ಲಿ ಮಾತ್ರ ಎರಡು ಕನ್ನಡದಲ್ಲಿ ಹಾಕಿರ್ತಾರೆ, ಇಂಗ್ಲೀಷಲ್ಲಿ ಹಾಕಿರ್ತಾರೆ. ಇನ್ನು ನನ್ನ ಮಕ್ಕಳು ಮಾತ್ರ ಬರೀ ತಮಿಳ್. ನೋಡಿ ವೇಟಿಂಗ್ ಅವರೆಲ್ಲ ಚೆನ್ನಾಗಿದೆ, ಬಟ್ ಬೇರೆ ವರ್ತಿಲ್ಲ ಅನ್ಸುತ್ತೆ 1500 rupeesಗೆ. ಸೊ ನೋಡೋಣ ಇವ್ರೇನು ಡಿಸೈಡ್ ಮಾಡ್ತಾರೆ. ಇನ್ನೂ ಡಿಸ್ಕಷನಲ್ಲೇ ಇದ್ದಾರೆ. ಸೊ ಲೆಟ್ಸ್ ನೋಡಿ, ಇಬ್ಬರು ಬಿಡ್ತಿಲ್ಲ, ನಾವು ಒಪ್ತಿಲ್ಲ ಅವ್ರಿಗೆ. ಗೈಸ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲರೂ ಹೊಂಟಿದ್ದೀವಿ ಟಿಕೆಟ್ ತಗೊಳ್ಳೋದಕ್ಕೋಸ್ಕರ. ಸೊ ಸೇಫ್ಟಿ ಜಾಕೆಟ್ಸ್ ನಂಗೆ ಬೇಡಪ್ಪ, ನಂಗೆ ಮಸಾಜಲ್ಲಿ ಇಷ್ಟ. ನನಗೆ ಮೈ ಮೇಲೆ ಎಣ್ಣೆ ಬಿದ್ದರೆ ಆಗಂಗಿಲ್ಲ ನನಗೆ. ಹಾಂ ಆ್ಯಂಡ್ ನೋಡಿ ಇದು ಜಾಸ್ತಿ ಜನ ಆದಲ್ಲಿ ಇಲ್ಲಿ ಹಿಂಗೆ ಕೂಳಿಸ್ತಾರೆ, ಒಬ್ಬೊಬ್ಬರನ್ನೇ ಕಳಿಸ್ತಾ ಇರ್ತಾರೆ. ನೋಡಿ ಈ ಕಡೆ ಹಿಂಗಿರ್ತವೆ. ಜಾಸ್ತಿ ಜನ ಆದರೆ ಇಲ್ಲಿ ಕೂರಿಸ್ತಾರೆ, ಒಬ್ಬೊಬ್ಬರನ್ನೇ ಕಳಿಸೋದು ಹಂಗೆ ಸ್ಟ್ರೈಟಾಗಿ. ಇಲ್ಲಿ ಟಿಕೆಟ್ ಕೌಂಟ್ರ್ ಇರುತ್ತೆ. ಬನ್ನಿ ನೋಡೋಣ. ಎಲ್ಲ ಒಂದು ಗ್ರೂಪ್ ಇರಲ್ಲ. ಈಗ ಬೋಟಲ್ಲಿ ಹೋಗೋದಕ್ಕೆ ಮತ್ತೆ ಅಲ್ಲಿ ಹೋಗಿ ಮಸಾಜ್ ಮಾಡಿಸ್ಕೊಡೋದಕ್ಕೆ ಅವ್ರು ಡಿಸೈಡ್ ಆಗವ್ರೆ. ಸೊ ಎಣ್ಣೆ ನಾವೇ ತಗೋತಿದ್ದೀವಿ. ಯಾವ ಎಣ್ಣೆ ಹಾಕ್ಬಿಡ್ತಾರೆ, ನಾವು ಸುಮ್ಮನೆ ಇನ್ಫೆಕ್ಷನ್ ಆದರೆ ಕಷ್ಟ ಅಂತ ಹೇಳಿ ನಾವು ಎಣ್ಣೆ ಕೊಡಿಸ್ತಾ ಇದ್ದೀವಿ ಅವರಿಬ್ಬರಿಗೆ ಅಷ್ಟೇ. ನಾನು ಇವ್ರಾಜ್ ಮಾಡಿಸ್ಕೋತಾ ಇಲ್ಲ. ಬನ್ನಿ ಹೋಗೋಣ. ಸೊ ಚಲೋ ನಡೀರಿ. ಯಾಕಡೆ ಹೆಂಗೆ ನಾನು ಒಬ್ಬನೇ ದಪ್ಪ ಇದ್ದೀನಿ. ಚಲೋ ಅಲ್ಲಿ ಬೇರೆ ನಿಮ್ಗೆ ಸಂಬಳ ಎಲ್ಲ ಇಲ್ಲಿ ನೋಡ್ರಿ ದೇವಣ್ಣವ್ರೆ. ನೋಡ ನೀರ್ ಏನಾಗ್ಯಾವ ಇಲ್ಲಿ? ನೋಡ್ ಚೆನ್ನಾಗ್ಯಾವಲ್ಲ ನೀರ್. ಚೆನ್ನಾಗಿದಾವೆ, ಕಮ್ಮಿಯಾಗಿ ಹೋಗಿದಾವೆ, ತುಂಬಾ ಕಮ್ಮಿ ಆಗಿದಾವೆ. ಕಾವೇರಿ ನೀರಲ್ಲ ಇದೆಲ್ಲ. ಹುಷಾರಾಗಿ ಬನ್ರಿ. ಸೊ ಗೈಸ್ ಇವಾಗ ಇಲ್ಲಿ ಬಿಟ್ಟಿದ್ದಾರೆ, ಅಲ್ಲಿಂದ ಆ ಕಡೆಯಿಂದ ಕರ್ಕೊಂಬಂದು ಈ ಕಡೆಗೆ ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಆ ಕಡೆಗೆ ಹೋದ್ರೆ ಅಲ್ಲಿ ಟಿಕೆಟ್ ಕೊಟ್ಟರೆ ಅಲ್ಲಿ ನೋಡಿ ಎಲ್ಲೋ ಕಲರ್ ಕಾಣ್ತಿದೆಯಲ್ಲ, ನೋಡಿ ಇಲ್ಲಿ ಅಲ್ಲಿಂದ ಏನೋ ಮಾಡ್ತಾರಂತೆ. ಅವ್ರು ಕರೆಕ್ಟಾಗಿ ಹೇಳಲೂ ಇಲ್ಲ, ನಾನು ಕರೆಕ್ಟಾಗಿ ಕೇಳಿಸ್ಕೊಂಡು ಇಲ್ಲ. ಸೊ ಬನ್ನಿ ನೋಡಿ ಎಷ್ಟೊಂದು ಬೋಟೆಲ್ಲ ಹಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ಬನ್ನಿ ಹೋಗೋಣ. ನೋಡಿ ಎಲ್ಲ ಫುಲ್ಲು ಸ್ನ್ಯಾಕ್ಸು, ವಾಟರ್ ಬಾಟ್ಲು ಎಲ್ಲ ತಗೊಂಡು ಅಲ್ಲಿ ನೋಡಿ ಅಲ್ಲಿದೆ ಅಲ್ವಾ. ಓಕೆ, ಅವರು ಮೋಸ್ಟ್ಲಿ ಅವರು ಒಳಗಡೆ ಕರ್ಕೊಂಡು ಹೋಗ್ತಾರೆ ಅನ್ಕೋತೀನಿ ಬ್ರೋ. ಬನ್ನಿ ಹೆಂಗಿರುತ್ತೋ ನಾನು ನೋಡೋಣ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಬೋಟಲ್ಲಿ. ಇದೆಲ್ಲ ನೀರು ತುಂಬಿರುತ್ತೆ ಮಳೆಗಾಲದಲ್ಲಿ ಬಂದರೆ. ಸೊ ನಮ್ಮ ಕರ್ನಾಟಕದ ಹೆಮ್ಮೆಯ ಕಾವೇರಿ ನದಿ ಇದು. ನೋಡಿ ಇಲ್ಲಿ ಚೀಟಿ ಕೊಟ್ಟರೆ ಇವರು ದೋಣಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರಂತೆ. ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಯಪ್ಪ ನೋಡಿ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು, ಅಲ್ಲಿ ದೋಣಿಯಲ್ಲಿ ಹತ್ಕೊಂಡು ಹೋಗ್ತಾ ಇರ್ಬೇಕು. ಇವರೆಲ್ಲ ಒಂದು ಕಮ್ಯುನಿಟಿ ಅಂತೆ. ಒನ್ ಡೇಯಲ್ಲಿ ಎಷ್ಟು ಇದಾಗಿದೆ ಅಂತ ನೋಡಿ ಅದ್ರ ಮೇಲೆ ಇವರಿಗೆ ಸಂಬಳ ಕೊಡ್ತಾರಂತೆ. ಅಣ್ಣ ಹಂಗೆ ಹೇಳಿದ್ರು, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಸೊ ಬನ್ನಿ ಹೋಗೋಣ. ನೋಡಿ ಫುಲ್ ಕಲ್ಲು. ಹುಷಾರೋ ಶಿಷ್ಯ. ಹೋಗ್ರಿ, ನಾನು ಹೋಗ್ತೀನಿ ತಡ್ರಿ. ಯಪ್ಪ ಇಲ್ಲ
ಬನ್ನಿ ಬನ್ನಿ ಬನ್ನಿ. ಚಲೋ ಚಲೋ. ಇಲ್ಲಿ ಬಂದು ಬೋಟಲ್ ಹೋಗಿಲ್ಲ ಅಂದ್ರಣ್ಣ ಏನ್ ಮರ್ಯಾದೆ ಭಯ್ಯ. ನೀರಿದ್ರೆ ಇನ್ನು ಸಕ್ಕತ್ತಾಗಿರ್ತಿತ್ತು ಅಣ್ಣ. ಮಳೆಗಾಲದಲ್ಲಿ ಇಷ್ಟು ಜಾಸ್ತಿ ಇರುತ್ತೆ ನೀರಿಲ್ಲಿ? ಮುಳುಗೋಗಿರುತ್ತಾ? ಬಿಡಲ್ವಾ? ನೋಡಿ ಗೈಸ್ ಫುಲ್ಲು ಇದೆಲ್ಲ ಕಲ್ಲು ತುಂಬಾ ಹೋಗಿರುತ್ತಂತೆ ನೀರೆಲ್ಲ. ಹಂಗ ಹೋಗಿದ್ದಾರೆ ಜನ. ನಿನ್ನ ಚೆನ್ನಾಗಿ ತೋರಿಸ್ತೀನಿ ತಗೋ ನಾನು. ನಾನ್ ನಿನ್ ಬ್ಲಾಗ್ ನ ಡೆವಲಪ್ ಮಾಡ್ತಿರೋದು. ನನ್ನನ್ನು ತೋರಿಸು ಫಸ್ಟ್ ಪ್ಲೀಸ್. ಇಲ್ಲ ದೇವಣ್ಣ ತೋರಿಸ್ಬೇಕು ನಾನು. ಅವ್ರನ್ನೇ ಏನಕ್ಕೆ ತೋರಿಸ್ತೀಯ? ಅವ್ರು ಸೇಫ್ಟಿ ಹಾಕೊಂಡಿಲ್ಲಲ್ಲ ಅದಕ್ಕೆ. ಹೋದ್ರೆ ಫೋಟೋ ಇರ್ಲಿ ಅಂತ ವಿಡಿಯೋ ಇರ್ಲಿ ಅಂತ. ಅಲ್ಲಿ ಫಾಲ್ಸ್ ತರ ಬರ್ತಾ ಇದಾವೆ ನೀರು. ಇದೆಲ್ಲ ಮಳೆಗಾಲದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಳೆಗಾಲದಲ್ಲಿ ಇದೆಲ್ಲ ತುಂಬೋದ್ರೆ ಯಾರನ್ನೂ ಬಿಡೋದೇ ಇಲ್ಲಂತೆ, ಎಲ್ಲ ಸ್ಟಾಪ್ ಆಗಿ ಹೋಗುತ್ತಂತೆ. ಸೊ ನೋಡೋಣ ಬನ್ನಿ. ನೋಡಿ ಅಲ್ಲಿ ನೀರು ಬರ್ತಾ ಇದಾವೆ. ನೋಡಿ ಗೈಸ್ ವಾಟರ್ ಫಾಲ್ಸ್. ಸ್ವಿಮ್ಮಿಂಗ್ ಮಾಡಕ್ ಬಿಡಲ್ವಾ? ನೋಡ್ಕೊಳ್ಳಿ ಕಾವೇರಿ ನದಿ ನೀರಂತ ಇದೆಲ್ಲ. ಇವಾಗೇ ಈ ರೇಂಜಿಗೆ ಬರ್ತಾವಂದ್ರೆ ಮಳೆಗಾಲದಲ್ಲಿ ಬಂದ್ರೆ ನೆಕ್ಸ್ಟ್ ಬರುತ್ತೆ. ನೋಡಿ ಹೆಂಗಿದೆ ಅಂತ. ಹತ್ತರಿಂದ ನೋಡ್ಕೊಳ್ಳಿ ನೀರು ಸಿಕ್ಕಾಪಟ್ಟೆ ಬರ್ತಾ ಇದಾವೆ. ಚೆನ್ನಾಗಿದೆ. ನಾನು ಆಗ್ಲೇ ಹೊರತಿಲ್ಲ ಅನ್ಕೊಂಡಿದ್ದೆ, ಬಟ್ ಬರ್ಬೋದು ಅನ್ಕೋತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ನೋಡ್ಕೊಡಿ, ನನ್ಗೆ ಈ ಕಡೆ ಹಿಂಗೆಲ್ಲ ಇದೆ ಅಂತ ಗೊತ್ತಿರ್ಲಿಲ್ಲ, ಅಷ್ಟು ಮಾತ್ರ ಅಂತ ಅನ್ಕೊಂಡಿದ್ದೆ. ಯಪ್ಪ ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ, ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗಲ್ಲ. ಇವ್ರಿಗೆ ಏನು ಅರ್ಥ ಆಗ್ತದೆ ಅಂತ ಬಾಯಿ ತಗೊಂಡು ಮಾತಾಡ್ತಾರೋ ಗೊತ್ತಾಗ್ತಿಲ್ಲ. ಓ ಓ ಏನು ಅರ್ಥ ಆಯ್ತಲ್ಲ ನನಗೆ? 700 ಎಕ್ಸ್ಟ್ರಾ ಅಂತ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ನಿಧಾನ ಕರ್ಕೊಂಡು ಹೋಗ್ತಾರೆ. ಬ್ಯಾಡ್, ನಮ್ಗೆ ಇಷ್ಟೇ ಸಾಕು. 700 ತುಂಬಾ ದೂರ ಹೋಗೋದಕ್ಕೆ 1500 ಜೊತೆ ಇನ್ನು 700 ಎಕ್ಸ್ಟ್ರಾ ಅಂತ. ನೋಡಿ ಗೈಸ್, ತುಂಬಾ ದೂರ ಹೋಗ್ಬೇಕು, ನಿಧಾನವಾಗಿ ಬರ್ಬೇಕಂದ್ರೆ 1500 ಜೊತೆ ಇನ್ನೊಂದು 700 ಎಕ್ಸ್ಟ್ರಾ ಕೊಟ್ಟರೆ ಅವ್ರು ತುಂಬಾ ದೂರ ಕರ್ಕೊಂಡ್ ಬರ್ತಾರಂತೆ. ಆ 700 ಎಲ್ಲ ಇವ್ರಿಗೆ ಅನ್ಕೋತೀನಿ ಮೋಸ್ಟ್ಲಿ, ಅಲ್ಲೇನು ಕಟ್ಟೋದಿರ್ಲಿಲ್ಲ. ಸೊ ನೋಡ್ಕೊಳ್ಳಿ, ಯಾವ್ಯಾವ ಬಿಲ್ ಪೇ ಮಾಡ್ತೀವಲ್ಲ ಅದೆಲ್ಲ ಗೌರ್ಮೆಂಟ್ ಅಂಡರೇ ಬರುತ್ತಿರೋದು. ಚೆನ್ನಾಗಿದೆಯಲ್ಲ, ಸೂಪರ. ನಾನು ಆ ಕಡೆ ಅನ್ಕೊಂಡಿದ್ದು, ಇದನ್ನೆಲ್ಲ ಗೊತ್ತೇ ಇರಲಿಲ್ಲ ನಂಗೆ, ಈ ಕಡೆ ಇರ್ದಿದ್ದಲ್ಲ. ಇಲ್ಲಿ ಬಂದು ಇದಕ್ಕೆ ನೋಡ್ದಂಗೆ ಹೋದ್ರೆ ನೀವು ಬಂದಿರ್ತೇವೆ ಅಷ್ಟ. ನಮ್ದದು ಸರುಕು, ನಮ್ದದು, ನಿಮ್ದಲ್ಲ. ನಿಮ್ಮ ಸರುಕು ಏನಾದ್ರು ಅದಾಗಿರೋದು ಅಷ್ಟೇ. ಅದ್ರಲ್ಲಿ ಏನಿಲ್ಲ, ಪುಟ್ಕೋಸಿ ಬಟ್ಟೆ. ನೀರು ಯಾವ ಕಡೆಗೆ ಹೋಗ್ತಾವೆ? ಡೌನ್ ಯಾವ ಕಡೆ ಇರೋದು? ಹಿಂಗಿಲ್ಲ, ನೀರು ಸೂರ್ಯದಲ್ಲಿ ಮೇಲ್ಗಡೆ ಹಿಂಗೆ ಹೋಗುತ್ತೆ ಡೌನ್. ಹಿಂಗೆ ಹೋಗ್ತಿರೋದ? ನಾವು ಹೋಗ್ತಿರೋ ಸೈಡ್ಗೆ ಹೋಗ್ತಿರೋದು. ಈ 1500 ಜೊತೆ ಇನ್ನೊಂದು 1500 ಕೊಟ್ರೆ, 700 ಇನ್ನು 700 ಕೊಟ್ರೆ ನಿಧಾನ ಕರ್ಕೊಂಡು ಹೋಗ್ತಾ ಬರ್ತಾರೆ. ಬರೀ 1500ಗೆ ಬೇಗ ಬೇಗ ಬಂದ್ಬಿಡ್ಬೇಕು, ಲೈಕ್ 1 ಅವರಲ್ಲಿ ಮುಗಿಸ್ಕೊಂಡ್ ಬಂದ್ಬಿಡ್ಬೇಕಲ್ಲ. ಬಂದು ಆ ಕಡೆ ಬಿಡ್ಬೇಕಷ್ಟೇ. ನೀ ಎಲ್ಲಿ ಟಿಕೆಟ್ ತಗದ್ಯಾ ಆ ಕಡೆ ನೀವು ಹೋಗ್ಬೇಕು, ಇಲ್ಲೇ ಇರ್ಕೊಳ್ಳೋದು. ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ 1500 ರೂಪಾಯಿ ಇಷ್ಟ ಬರುತ್ತೆ. ಮಸಾಜ್ ಮಾಡಿ ಸ್ನಾನ ಮಾಡಿದ್ರೆ ಇನ್ನೊಂದು 1500 ರೂಪಾಯಿ. 500 ರೂಪಾಯಿ ಇಷ್ಟ ಬರುತ್ತೆ ಹಂಗೆ. ಬರೀ 1500 ರೂಪಾಯಿಗೆ ಜಸ್ಟ್ ಹೋಗಿ ಬರೋದಷ್ಟೇ. ಬರುವಷ್ಟೇ. ಇನ್ನೊಂದು 1500 ಕೊಟ್ರೆ ಅದ್ರ ಮೇಲೆ ಎಲ್ಲ ಬಿಡ್ತಾರಂತೆ, ಆ ಮಣ್ಣು ಮೇಲೆ ಎಲ್ಲ ಹೋಗಕ್ ಬಿಡ್ತಾರಂತೆ, ಇಲ್ಲಾಂದ್ರೆ ಬಿಡಲ್ಲಂತೆ. ಬರೀ ದುಡ್ಡು 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 ಅಂತ ಹೇಳ್ತಾರೆ.
ಅಂಡ್ ಈ ತರ ಬೋಟ್ಗಳಲ್ಲೇ ಹಾಕೊಂಡು ತಿಂಡಿಗಳೆಲ್ಲ ಮಾರ್ತಾ ಇರ್ತಾರೆ. ನೋಡಿ ಅಲ್ಲಿ ಚಿಪ್ಸ್ ಆಂಟಿ ಎಲ್ಲ ಕಾಣ್ತಾರ. ಯು ಕ್ಯಾನ್ ಸಿ ಅವರು ಸೊ ವಾದ ಮಾಡ್ತಾವ್ರೆ ಇನ್ನೊಂದು ಸ್ವಲ್ಪ ತಿಂಗೆ ತಗೊಂಡು ಹೋಗಿ ಅಂತ. ಅವ್ರು ಒಪ್ತಿಲ್ಲ, ಇವ್ರು ಬಿಡ್ತಿಲ್ಲ. ನೋಡಿ ಬರೀ ಸ್ಕ್ಯಾಮು. ಈ ತರ ಬೋಟಲ್ಲಿ ಹಾಕೊಂಡು ಎಲ್ಲ ಮಾರ್ತಿರ್ತಾರೆ. ದೋಣಿಯಲ್ಲಿ ನದಿಲಿ ಇದ್ರೇನೆ ಎಲ್ಲ ಸಾಮಾನು ತಗೊಂಬರ್ತಾರೆ. ಬಟ್ ಎಲ್ಲ ಡಬಲ್ ಪ್ರೈಸ್ ಇರುತ್ತೆ. ನೋಡಿ ಎಳ್ನೀರು ಎಷ್ಟಣ್ಣ ಒಂದು ಎಳ್ನೀರು ಅಂದ್ರೆ 50 ರೂಪಾಯಿ, ಎಲ್ಲ ಡಬಲ್ ಪ್ರೈಸ್. ನೋಡಿ ಹಿಂಗೆ ತಗೋಬರ್ತಾರೆ. ಸುರುಕುಗಳು ಏನ್ ಬೇಕು ತಗೋಬಹುದು. ನಾವು ಎಲ್ಲ ಫೆಸಿಲಿಟೀಸ್ ಇರ್ತವೆ ಒಳಗಡೆ. ಈ ಮೆಟ್ಲಿಂದ ಕರ್ನಾಟಕ ಬಾರ್ಡರ್ ಇದು ಅವಾಗ್ಲಿದಾವ ಕಾಣ್ಲಿಲ್ಲ ಅಣ್ಣ. ಅಲ್ಲಿ ಒಂದ್ ಸ್ವಲ್ಪ ಡೈರೆಕ್ಷನ್ ತಿರ್ಗಿಸಿ ಅಣ್ಣ, ಅಲ್ಲಿಗೆ ನೋಡ್ತೀವಿ. ಈ ಮೆಟ್ಲಿಂದ ಕರ್ನಾಟಕ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಪೂರಾ ಬಾರ್ಡರ್ ಇದೆಲ್ಲ. ಆ ಕಡೆ ಕರ್ನಾಟಕ ಬಾರ್ಡ್ರಾ? ಈ ನದಿಯಿಂದ ಆ ಕಡೆ ಕರ್ನಾಟಕ ಬಾರ್ಡ್ರು. ಓಕೆ, ಅಲ್ಲಿ ಕನ್ನಡ ಐತಲ್ಲ. ಚಲೋ ನೋಡ್ರಿ, ಮುಗೀತು ನಮ್ಮ ಟ್ರಿಪ್ ಮುಗೀತು. ಇದು ಮೇಲೆಯಿಂದ ವ್ಯೂ ಪಾಯಿಂಟ್. ಇದು ನೋಡಿ ಯಾವ ರೀತಿ ನೀರೆಲ್ಲ ಬರ್ತಾ ಇದಾವೆ ಅಂತ ಹೇಳಿ. ನೋಡಿ ಅವ್ರು ಹೇಳಿದ್ರು ಮಳೆಗಾಲದಲ್ಲಿ ಚೆನ್ನಾಗಿರಲ್ಲ ಅಂತೆ. ಲೈಕ್ ಬೇಸಿಗೆಗಾಲದಲ್ಲಿ ಚಳಿಗಾಲದಲ್ಲಿ ಬಂದರೆ ಮಾತ್ರ ಚೆನ್ನಾಗಿರುತ್ತೆ. ತುಂಬ ನೀರು ಕಡಿಮೆ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ನಾನು ಫಸ್ಟ್ ಟೈಮ್ ಬಂದಿರೋದಕ್ಕೆ ನಾನೇನು ಅನ್ಕೊಂಡೆ ಅಂದರೆ ನೀರಿಲ್ಲ ಅಂದರೆ ಏನು ಚೆನ್ನಾಗಿರಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಅವ್ರು ಹಂಗಲ್ಲ ಅಂತೆ, ನೀರು ಕಡಿಮೆ ಆದಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಸೊ ನೋಡಿ ಮಳೆಗಾಲದಲ್ಲಿ ಇದೆಲ್ಲ ನೀರು ಇರುತ್ತಂತೆ. ನೋಡಿ ಇವಾಗ ಅಷ್ಟು ಕೆಳಗಡೆ ಇದೆಯಲ್ಲ, ಇದು ಏನಿಷ್ಟು ಕೆಳಗಡೆ ಇದೆ ನೋಡಿ ನೀರು, ಆ ನೀರೆಲ್ಲ ಅದು ಫುಲ್ ಮೇಲೆವರೆಗೂ ಇರುತ್ತಂತೆ. ಸೊ ಅವಾಗ ಒಂದು 3 months ಮಳೆಗಾಲದಲ್ಲಿ ಬೋಟಿಂಗ್ ಎಲ್ಲ ಸ್ಟಾಪ್ ಮಾಡೋಕ್ಕಿರ್ತಾರಂತೆ. ಆಮೇಲೆ ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ನೀರು ಕಡಿಮೆ ಆಗುತ್ತಲ್ಲ, ಆವಾಗ ಬೋಟಿಂಗ್ ಸ್ಟಾರ್ಟ್ ಮಾಡ್ತಾರಂತೆ. ಅಂಡ್ ಗೈಸ್, ಯಾರನ್ನ ಬರೋರಿದ್ರೆ ಹುಷಾರಾಗಿ ಡೀಲ್ ಮಾಡ್ಕೊಳ್ಳಿ. ಫುಲ್ಲು ಸ್ಕ್ಯಾಮು. ಮಾತಾಡ್ಕೊಳ್ಳೋಕ್ಕೂ ಮುಂಚೆನೇ ಎಲ್ಲ ಕ್ಲೀನಾಗಿ ನೀವೇ ಮಾತಾಡ್ಕೊಳ್ಳಿ. ಫುಲ್ಲು ಸ್ಕ್ಯಾಮ್ ಮಾಡ್ತಾರೆ. ಫಸ್ಟ್ ಕರ್ಕೊಂಡು ಹೋಗೋರ್ಗೆ 1500 ರೂಪಾಯಿ ಅಂತಾರೆ. ಆಮೇಲೆ ಕರ್ಕೊಂಡು 1 hourಗೆ 1500 ರೂಪಾಯಿ ಅಂತ ಹೇಳಿ ಆಮೇಲೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹೇಳ್ತಾರೆ ಸ್ಲೋ ಆಗಿ ಕರ್ಕೊಂಡು ಹೋದ್ರೆ ಇನ್ನೊಂದು 1500 ರೂಪಾಯಿ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲಾಂದ್ರೆ ಸ್ಟಾಪ್ ಮಾಡಬೇಕು, ಈಜಾಗಿ ಬಿಡ್ಬೇಕಂದ್ರೆ ಮತ್ತೆ ಇನ್ನೊಂದು 1500 ರೂಪಾಯಿ ಅಂತ ಹೇಳ್ತಾರೆ. ಈ ಬ್ಲೂ ಕಲರ್ ಹಾಕೊಂಡಾರಲ್ಲ ಇವರೆಲ್ಲ ಒಂದು ಕಮ್ಯುನಿಟಿ. ಸೊ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಎಲ್ಲ ಮುಂಚೆನೇ ಮಾತಾಡ್ಕೊಂಬಿಡಿ, ಹೋಗೋಕ್ಕೂ ಮುಂಚೆನೇ. ಅಲ್ಲಿ ಸುಮ್ಮನೆ ನಮ್ಮ ಹಿಂದೆ ಬೀಳ್ತಿರ್ತಾರೆ. ಒಳ್ಳೆ ಹೆಣ್ಣಿಂದ ಗಂಡು ಬಿದ್ದಂಗೆ ಬೀಳ್ತಿರ್ತಾರೆ ಅವ್ರು ನಮ್ಮ ಹಿಂದೆ. ಸೊ ಹುಷಾರಾಗಿ ಎಲ್ಲ ಡೀಲ್ ಮಾಡ್ಕೊಳ್ಳಿ. ನೋಡಿ ಆ ಮರ ನೋಡಿ ಯಾವ ಥರ ನಿಂತೈತೆ, ಅಲ್ಲಿ ಹೆಜ್ಜಲ್ಲಿದೆ. ಚೆನ್ನಾಗಿದೆ, ನೋಡೋಕೆ ಬರ್ಬೋದು. ನೀರು ಕಡಿಮೆ ಇರೋದ್ರಿಂದ ಬರ್ಬೋದಂತೆ. ಇವಾಗ ನೀರು ಕಡಿಮೆ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಬಂದು ವಿಸಿಟ್ ಆಗಿ. ವಿಸಿಟೆಡ್ ಪ್ಲೇಸು, ಮಸ್ಟ್ ವಿಸಿಟ್ ಪ್ಲೇಸ್. ಒಂದ್ಸತಿ ಅದ್ರ ಬಂದು ನೋಡಿ. ನನಗೂ ಇಷ್ಟ ಇರಲಿಲ್ಲ ಆಗಲೇ, ನಾನು ನೋಡಿದಷ್ಟು ಫಸ್ಟ್ ಟೈಮ್ ಆಗಿರೋದು. ನಾನು ಅಷ್ಟು ಮಾತ್ರ ಹೊಗೇನಕಲ್ ಫಾಲ್ಸ್ ಅಂತ ಅನ್ಕೊಬಿಟ್ಟಿದ್ದೆ. ಆಮೇಲೆ ಗೊತ್ತಾಯಿತು ಈ ಕಡೆಗಿರೋದು ಮೇನ್ ಫಾಲ್ಸ್ ಎಲ್ಲ ಅಂತ ಹೇಳಿ. ಸೊ ಬನ್ನಿ. ಸೊ ಗೈಸ್, ಈಗ ಮಸಾಜ್ ಎಲ್ಲ ಮಾಡಿಕೊಂಡು ಇವರೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡು ಈಗ ಊಟಕ್ಕೆ ಹೊಂಟೀವಿ. ಫಿಶ್ ಕೊಟ್ಟಿದ್ವಿ ನಾವು ಆಲ್ರೆಡಿ ಮಾಡ್ಸೋಕ್ಕೆ ಅಂತ. ನೋಡೋಣ ಏನೇನು ಮಾಡಿದ್ದಾರೆ ಅಂತೇಳಿ. ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡ್ಸೋಕ್ಕೆ ಹೇಳಿದ್ವಿ. ಸೊ ಬನ್ನಿ ನೋಡೋಣ, ನಿಮಗೂ ತೋರಿಸ್ತೀನಿ. ಆವಾಗಲೇ ಎಷ್ಟು ಹೇಳಿದ್ನಲ್ಲ, ಚಿಕನ್ ಕೊಟ್ಟರೆ ಮಾಡಿಕೊಡ್ತಾರೆ ಅಂತ. ಫಿಶ್ ಮಾರ್ಕೆಟು, ಚಿಕನ್ ಮಾರ್ಕೆಟ್ ಎಲ್ಲ ಈ ಕಡೆನೇ ಇರುತ್ತೆ. ನಿಮಗೂ ತೋರಿಸ್ತೀನಿ ಬನ್ನಿ. ಈ ಕಡೆ ಇಲ್ಲಿ ಫಿಶ್ ಮಾರ್ಕೆಟ್ ಇದೆ. ನೋಡಿ ಇಲ್ಲಿ ಇವ್ರು ಮಾಡ್ತಿದ್ದಾರೆ ನೋಡಿ. ಹಿಂಗೆ ನಾವೇನೋ ಚಿಕನ್ ಆಗಲಿ ಫಿಶ್ ಆಗಲಿ ತಗೊಂಬಂದು ಕೊಟ್ಟರೆ ಇವ್ರು ಮಾಡಿ ರೆಡಿಯಾಗಿ ಇಟ್ಟಿರ್ತಾರೆ. ನಾವು ಬಂದು ತಿನ್ನೋದು. ನೋಡಿ ಇಲ್ಲಿ ಫಿಶ್ ಮಾರ್ಕೆಟ್ ತೋರಿಸ್ತೀನಿ ಬನ್ನಿ ನಿಮಗೂ. ನೋಡಿ ಈ ಥರ ಫಿಶ್ ಇಲ್ಲಿ ಇರ್ತವೆ. ನಾವು ಆಗಲೇ ಇಲ್ಲಿ ಬಂದು ಒಂದು ದೊಡ್ಡದೊಂದು ಫಿಶ್ ತೊಗೊಂಡು ಹೋಗಿದ್ವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇರ್ತವೆ. ಇಲ್ಲಿದ್ದಾವೆ ನೋಡಿ, ಸೂಪರ್ ಆಗಿದ್ದಾವೆ. ಆ್ಯಂಡ್ ನೋಡಿ ಈ ಕಡೆ ಎಲ್ಲ ಇದ್ದಾವೆ ಫಿಶಸ್ ಎಲ್ಲ. ಫಿಶ್ಶು ಮತ್ತು ನೋಡಿ ಅಲ್ಲಿ ಚಿಕನ್ ಇದೆ. ಅಲ್ಲೆಲ್ಲ ಚಿಕನ್ ಮಾಡಿದರೆ ಆ ಕಡೆ ಅವರೆಲ್ಲ ಮಾಡಿಕೊಡ್ತಾರೆ. ಅಲ್ಲಿಗೆ ಎಲ್ಲನ ಕೂತ್ಕೊಂಡು ತಿನ್ಬೋದು ನಾವು. ಸೊ ಅವ್ರಿಗೆ ಇಷ್ಟು ಅಂತ ಕೊಡೋದು ಇರುತ್ತೆ. ನೋಡಿ ಈ ಕಡೆ ಎಲ್ಲ ಮಾಡೋದೆ. ನೋಡಿ ಇದೆಲ್ಲ ಮಾಡೋದೆ. ಆ ಕಡೆ ಒಳಗಡೆ ಹೋದ್ರೆ ಇನ್ನೂ ಫಿಶ್ ಮಾರ್ಕೆಟು. ನೋಡಿ ಇದು ಬೆಟ್ಟ ಏನಿದೆ ಅಲ್ಲ, ಈ ಊರಿಗೆ ಸ್ವಲ್ಪ ಸನ್ರೈಸ್ ಸ್ವಲ್ಪ ಲೇಟಾಗಿ ಆಗುತ್ತೆ, ಈ ಬೆಟ್ಟ ಅಡ್ಡ ಇರೋದ್ರಿಂದ. ಹಾಂ ಬನ್ನಿ ಈಗ ಊಟಕ್ಕೆ ಹೋಗೋಣ. ನಾವು ಕೊಟ್ಟಿರೋದು ರೆಡಿಯಾಗಿದೆ ಅಂತೇಳಿ. ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ, ಫೋನ್ ಮಾಡ್ತಿದ್ದಾರೆ. ಬನ್ನಿ ಹೋಗೋಣ ಊಟಕ್ಕೆ. ಈ ಥರ ಒಲೆ ಮೇಲೆ ಮಾಡಿಟ್ಟಿರ್ತಾರೆಲ್ಲ ಯಾವುದೇನು ಬೇಕು ಅಂತ. ಸ್ಪೆಷಲ್ ಏನು
ಮೀನು ಕಬಾಬು, ಮೀನು ಸಾಂಬಾರು, ರಸಮ್ಮು, ಅನ್ನ ಇಷ್ಟು ನಾವು ಆರ್ಡರ್ ಮಾಡ್ಕೊಂಡಿರೋದು. ಯಾರೇನ ಬೇಕಾದರೆ ತಗೊಂಡು ಮಾಡಿಸ್ಕೋಬೋದು. ಸೊ ಈಗ ಊಟ ಮಾಡೋಣ ಗೈಸ್. ಎಲ್ಲ ಈಗ ತಾನೇ ಮುಗಿಸ್ಕೊಂಡು ಬಂದಿದ್ದೀವಿ. ಈಗ ಪಾರ್ಕ್ ಮಾಡಿರೋ ಕಾರ್ ಹತ್ರ ಹೋಗಿ ಕಾರ್ ಹತ್ಕೊಂಡು ಸೀದಾ ಮನೆಗೆ ಹೋಗೋದು. ಸೊ ನಿಮಗೇನಾದರೂ ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಆ್ಯಂಡ್ ನಿಮಗೆ ಈ ಒಂದು ತೋರಿಸ್ತಿದ್ದೆ ನೋಡಿ, ಈ ಬೆಟ್ಟ ನೋಡಿ, ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ನನ್ನ ಹಿಂದೆ ಇರೋದು ಚೆನ್ನಾಗಿ ಕಾಣುತ್ತೆ ಅಲ್ವಾ ಬೆಟ್ಟ? ಅದು ಸೌತ್ ಈಸ್ಟಿಗಿದೆ. ಬನ್ನಿ ಈಗ ನಮ್ಮ ಕಾರ್ ಹತ್ರ ಹೋಗಿ ಮನೆಗೆ ಹೋಗೋಣ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ.